ಕೆಲವರು ಬರ್ತಾರೆ, ಸರ್ ನನಗೆ ಸಡನ್ ಆಗಿ ಏನೋ ಗಾಲ್ ಬ್ಲಾಡರ್ ಸ್ಟೋನ್ ಬಂದಿದೆ ಅಂತೆ, ಹೆಂಗ್ ಬಂದ್ ಸರ್ ಸಡನ್ ಆಗಿ, ಇದ್ರ ರೋಗ ಲಕ್ಷಣಗಳು ಏನ್ ಸರ್ ಅಂತ. ಆಮೇಲೆ ಈ ಗ್ಯಾಸ್ ಬರೋದು ಮತ್ತೆ ಗಾಲ್ ಸ್ಟೋನ್ ಎಲ್ಲ ಒಂದೇನಾ ಸರ್ ಅಂತ ಕೇಳ್ತಾರೆ. ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಟ್ಟತ್ತನೆ ಬರೋದಿಲ್ಲ, ಅವಾಗ ಸಣ್ಣ ಪುಟ್ಟ ನೋವುಗಳು ಬಂದಿರುತ್ತೆ, ಗ್ಯಾಸ್ಟ್ರಿಕ್ ಅಂತ ನೀವು ತಗೊಂಡು ನೆಗ್ಲೆಕ್ಟ್ ಮಾಡಿರ್ತೀರಾ. ಅದು ನೀವು ಯಾವಾಗ ಹೆಲ್ತ್ ಚೆಕಪ್ ಅಲ್ಲೋ ಅಥವಾ ಸ್ಕ್ಯಾನ್ ಮಾಡಿದಾಗ ನಿಮಗೆ ಪಿಕಪ್ ಆಗುತ್ತೆ. ಸೊ ಸಾಧಾರಣವಾಗಿ ಈ ಗಾಲ್ ಬ್ಲಾಡರ್ ಸ್ಟೋನ್ ಗಳಿಗೂ ಬರೋದು ತುಂಬಾ ಫ್ಯಾಟಿ ಫುಡ್ ತಿನ್ನೋದ್ರಿಂದ, ಆಮೇಲೆ ತುಂಬಾ ದಪ್ಪಗಿರೋರಲ್ಲಿ ಮತ್ತೆ ಹೆಣ್ಮಕ್ಳು ಹಾಗೂ ಸಣ್ಣ ವಯಸ್ಸಲ್ಲಿ, ಅಂದ್ರೆ ಈಗ 10-18-20 ವರ್ಷದಲ್ಲೂ ಕೂಡ ನೋಡ್ತೀವಿ ಅಂತವರಲ್ಲಿ ಇಮ್ಯುನಿಟಿ ಕಡಿಮೆ ಅಂತಾರೆ. ಸೊ ಥಾಲಸೆಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಈ ತರದೊಂದು ಕೆಲವು ರೋಗಗಳಿದಾವೆ, ಆ ಸಂದರ್ಭದಲ್ಲೂ ಕೂಡ ನೋಡ್ತೀವಿ. ಸೊ ಸಾಧಾರಣವಾಗಿ ಇದ್ರ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ, ನಿಮಗೆ ಹೊಟ್ಟೆ ನೋವು ಬರುತ್ತೆ, ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ, ತದನಂತರ ಫೀವರ್ ಬರುತ್ತೆ. ಸೊ ಹೊಟ್ಟೆಯ ನೋವು ಬಲಭಾಗದಲ್ಲಿ ಇರುತ್ತೆ, ಹೊಟ್ಟೆಯ ಮೇಲ್ಭಾಗದಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಸರ್ಜನ್ ಇಲ್ಲ ಎಮರ್ಜೆನ್ಸಿಗೆ ಹೋದ್ರೆ ಈ ಒಂದು ಕಾಯಿಲೆಯನ್ನು ನಾವು ಪಿಕಪ್ ಮಾಡಬಹುದು. ಸೊ ನಿಮಗೆ ಏನಾರ ಬೆಳಗಿನ ಜಾವ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಈ ಫ್ಯಾಟಿ ಫುಡ್ ತಿಂದ್ಮೇಲೆ ನಿಮಗೆ ಸಡನ್ ಆಗಿ ಹೊಟ್ಟೆ ಇಟ್ಕೊಂಡಾಗ ಆಗ್ಬೋದು. ಸೊ ಇವೆಲ್ಲ ಕೆಲವೊಂದು ಸಾಫ್ಟ್ ಸೈನ್ ದಟ್ ನಿಮಗೆ ಪಿತ್ತಕೋಶದಲ್ಲಿ ಹರಳಿರೋದು. ಸೊ ಈ ಒಂದು ಮಾಹಿತಿ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ಶೇರ್ ಮಾಡಿ. ಧನ್ಯವಾದಗಳು.